ರೇಷ್ಮೆ ಇಲಾಖೆ ಬಂದು ಮಂಡ್ಯದಿಂದ ಶುಗರ್ ಫ್ಯಾಕ್ಟ್ರಿ ರೋಡಲ್ಲಿದೆ. ಬಟ್ ಇಲ್ಲಿ ಆವಾಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಏನಂದರೆ ಈ ಪ್ಲೇಸ್ ಇಂಪ್ರೂವ್ ಆಗುತ್ತೆ, ಮುಂದೆ ಹೆಲ್ಪ್ ಆಗುತ್ತೆ ಅಂತ ಕಟ್ಟಿದ್ರು. ಬಟ್ ಈ ಪ್ಲೇಸ್ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಇನ್ನು ಅಷ್ಟು ಜನರುಗಳು ಓಡಾಡಲ್ಲ ಇಲ್ಲಿ. ಅಷ್ಟು ಸ್ವಲ್ಪ ಜನಕ್ಕೆ ಗೊತ್ತೇ ಆಗಲ್ಲ ರೇಷ್ಮೆ ಇಲಾಖೆ ಇಲ್ಲಿದೆ ಅಂತೇಳಿ. ಮತ್ತು ಇಲ್ಲೂ ಆಫೀಸ್ಗಳೆಲ್ಲ ಇಲ್ಲಿಂದ ಒಳಗಡೆ ಆದಂಗೆ ಹೋಗ್ಬೇಕು. ಜನರಿಗಷ್ಟು ಗೊತ್ತಾಗ್ತಿರಲ್ಲ. ಇಲ್ಲಿ ನೋಡಿ ಬಿಲ್ಡಿಂಗ್ ತುಂಬಾ ದೊಡ್ಡದಾಗಿದೆ ಹೇಳ್ಬೇಕಂದ್ರೆ. ಬಟ್ ಅಂದರೆ ಇದು ಜನಗಳು ಓಡಾಡೋದಂಥ ಪ್ಲೇಸಲ್ಲಿ ಇಲ್ಲದೆ ಇರೋ ಕಾರಣ ರೈತರಿಗೆ ಅಷ್ಟಾಗಿ ಇದು ಗೊತ್ತಾಗ್ತಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಇದೇ ಎಂಟ್ರೆನ್ಸ್ ಇದು. ಇಲ್ಲಿ ಬಂದು ಶುಗರ್ ಫ್ಯಾಕ್ಟ್ರಿ ಈ ರೋಡು, ಇದು ಶುಗರ್ ಫ್ಯಾಕ್ಟ್ರಿ ರೋಡ್ ಇದು. ನೆಕ್ಸ್ಟ್ ಬಂದು ಅಲ್ಲಿ ರೇಷ್ಮೆ ಮೇಯ್ನ್ ಆಫೀಸ್ ಇದೆ. ಇದು ರೇಷ್ಮೆ ಗೂಡು ಮತ್ತು ಬಿತ್ತನೆ ಎಲ್ಲ ಮಾಡೋದು ಆಫೀಸ್ ಇದು. ಇದು ಎಂಟ್ರೆನ್ಸ್ ಇದೆ. ಈ ಕಡೆ ಬಂದು ಉಮ್ಡಳ್ಳಿಗೆ ಹೋಗುತ್ತೆ ಈ ರೋಡು. ಉಮ್ಡಳ್ಳಿ ಮತ್ತು ಅಷ್ಟೇ ಟೌನು ಬ್ಯಾಂಗ್ಳೂರು ಹೋಗೋ ರೋಡ್ ಇದು. ಮದ್ದೂರು ಮತ್ತು ಬ್ಯಾಂಗ್ಳೂರಿಗೆ ಹೋಗೋ ರೋಡು. ನನ್ನ ಅನಿಸಿಕೆ ಅಷ್ಟೊಂದೇನು ಇಂಪ್ರೂವ್ ಆಗಿಲ್ಲ ಇದೊಂದು ರೋಡ್, ಈ ಒಂದು ಪ್ಲೇಸಲ್ಲಿ. ಅಂಥ ಪ್ಲೇಸಲ್ಲಿ ಆವಾಗಿನ ಕಾಲದಲ್ಲಿ ಇದರ ರೇಷ್ಮೆ ಇಲಾಖೆ ಕಟ್ಟಿದ್ದಾರೆ. ಆ ಕಡೆ ಮಂಡ್ಯ ಒಳಗಡೆ ಇದ್ದರೆ ಸ್ವಲ್ಪ ರೈತರಿಗೆಲ್ಲ ಅನುಕೂಲ ಆಗ್ತಿತ್ತೇನೋ ನನ್ನ ಅನಿಸಿಕೆ. ಅಷ್ಟಾಗಿ ಜನರು ಓಡಾಡಲ್ಲ ಇಲ್ಲಿ. ಇತ್ತೀಚೆಗೆ ಸ್ವಲ್ಪ ಈ ರೋಡ್ ಆದಮೇಲೆ, ಮೇನ್ ರೋಡ್ ಆದಮೇಲೆ ಓಡಾಡ್ತಾರೆ. ಇನ್ನು ಅದಕ್ಕಿಂತ ಮುಂಚೆಗೆ ಇಲ್ಲಿ ಯಾರು ಓಡಾಡಲ್ಲ ಅಷ್ಟಾಗಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ರೇಷ್ಮೆ ಬಿತ್ತನೆ ಕೋಟಿ, ಅಂದರೆ ರೇಷ್ಮೆ ಇಲಾಖೆ. ಯಾಕಂದರೆ ನನಗೆ ಪರಿಚಯ ಇರೋ ಫ್ರೆಂಡ್ಸ್ ಒಂದಿಬ್ಬರು 3 ಜನ ಇಲ್ಲಿ ಕೆಲಸ ಮಾಡ್ತಾರೆ. ಆಂದವೇ ಹಾಗೆ ಹೋಗ್ತಿದ್ದೆ ಮದ್ದೂರಿಗೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬನ್ನಿ ಒಳಗಡೆ ನೋಡೋಣ ಏನು ಕೆಲಸ ಮಾಡ್ತಿದ್ದಾರೆ, ಯಾವ ಥರ ರೇಷ್ಮೆನ ಯಾವ ಥರ ಮೊಟ್ಟೆ ಮಾಡೋದು ಅದೆಲ್ಲ ಹೇಳ್ತಾರೆ ಇವಾಗ. ಅವ್ರು ಕೇಳೋಣ, ಮತ್ತು ಅವ್ರು ಹೇಗೆ ವರ್ಕ್ ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಸುಮಾರು ಒಂದು 10 to 15 ಮೆಂಬರ್ಸು ವರ್ಕ್ ಮಾಡ್ತಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಇರೋದು. ನೋಡಿ ಇವರೇ ನಮ್ಮ ಫ್ರೆಂಡ್ಸು ಕೆಲಸ ಮಾಡ್ತಿದ್ದಾರೆ. ಇದು ಬಂದು ಮೇಲ್ ಮತ್ತು ಫೀಮೇಲ್ನ ಡಿವೈಡ್ ಮಾಡ್ತಿರೋದು. ನೋಡೋಣ, ಯಾರಾದರೂ ಎಕ್ಸ್ಪ್ಲೇನ್ ಮಾಡಿ, ಒಬ್ರು ಹೇಳಿ. ನೋಡಿ ಆವಾಗಿನ ಕಾಲದಲ್ಲೇ ಗೌರ್ಮೆಂಟ್ ಅವರು ಈ ಬಿಲ್ಡಿಂಗ್ನ ಯಾವ ಥರ ಕಟ್ಸಿದ್ದಾರೆ. ಇದೇ ಥರ ಇನ್ನೂ 2 ಫ್ಲೋರ್ ಇದೆ. ಒಂದಷ್ಟು ರೂಮ್ಸ್ ತೋರಿಸ್ತೇನೆ ನಿಮಗೆ ಇವಾಗ. ನೋಡಿ ಇದು ಬಂದು ಎಲ್ಲ ವರ್ಕರ್ಸ್ಗಳು ಕೆಲಸ ಮಾಡೋ ಜಾಗ. ಆದರೆ ತುಂಬ ಸ್ಮೆಲ್ಲಿರುತ್ತೆ. ಬಟ್ಟೆ ಮುಖಕ್ಕೆ ಮಾಸ್ಕ್ ಏನಾದರೂ ಹಾಕ್ಕೊಂಡಿರಬೇಕು. ಅವ್ರಿಗೆಲ್ಲ ಅಡ್ಜಸ್ಟ್ ಆಗಿರುತ್ತೆ. ಬಟ್ ನೋಡಿ ಇದೆಲ್ಲ ಇಲ್ಲಿ ಇದು ಬಂದು ಇದು ಒಂದು ರೂಮ್ ಇದೆ. ಇಲ್ಲೆಲ್ಲ ಮೊಟ್ಟೆಗಳು ಇಟ್ಬಿಟ್ಟು ಹುಳಗಳಿಗೆ ಏನಪ್ಪ ಪೀಪ ಎಲ್ಲ ಹಾಕ್ಬಿಟ್ಟು ಇದು ಮೊಟ್ಟೆ ಇಡೋ ಥರ ಮಾಡ್ತಾರೆ. ಇದು ಚಿಟ್ಟೆ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನೋ ರೂಮ್, ಇದು ಒಂದು ರೂಮ್ ಇದೆ, ಕಾಲಿದೆ. ಇದು ನನಗೆ ಇಲ್ಲೂ ಒಂದು ರೂಮ್ ಏನೋ ಇದೆ. ಇಲ್ಲೂ ಪೀಪಗಳೆಲ್ಲ ಇದೆ. ಪೀಪ ಹೇಗಿರುತ್ತೆ ತೋರಿಸ್ತೀನಿ ಆಮೇಲೆ ನಿಮಗೆ. ಪೀಪ ಬಿಟ್ಟಿದ್ದಾರೆ ಇವಾಗ. ಅಂದರೆ ಮೇಲ್ ಮತ್ತು ಫೀಮೇಲ್ ಎರಡೂ ಒಂದು ಟ್ರೇಗೆ ಹಾಕ್ಬಿಡ್ತಾರೆ. ಅದು ಚಿಟ್ಟೆ ಆಗುತ್ತೆ. ಆ ಚಿಟ್ಟೆ ಬಂದು ಮೊಟ್ಟೆ ಇಡುತ್ತೆ. ಮತ್ತೆ ಅದನ್ನು ಡಿವೈಡ್ ಮಾಡಿ ಬೇರೆ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಎಲ್ಲ ಸತ್ತೋಗ್ಬಿಟ್ಟಿರುತ್ತೆ. ಅದೆಲ್ಲ ಡಿವೈಡ್ ಮಾಡಿ ವೇಸ್ಟ್ಗೆ ಹಾಕ್ತಾರೆ. ಆ ಪೀಪನ್ನು ಏನೋ ತಿಂಡಿ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ ಆ ಪೀಪನ. ಓಕೆ, ಡೀಪರ್ ಅಂದರೆ ಏನು, ಯಾವ ಥರ ಮಾಡ್ತಾರೆ? ಡಿವೈಡ್ ಮಾಡೋದು. ಓಕೆ,
ಅವರು ಸಕ್ಸೆಸ್ಫುಲ್ ಮಾಡ್ತಾ ಇದ್ದಾರೆ, ಹೆಣ್ಣು ಗಂಡು ಬೇರ್ಪಡಿಸ್ತಾ ಇದ್ದಾರೆ. ಈ ಪೀಪನ ಯಾವ ಥರ ಹೆಣ್ಣು ಗಂಡು ಡಿವೈಡ್ ಮಾಡ್ತಿದ್ದಾರೆ. ಡಿವೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಇದಾದ್ಮೇಲೆ ಏನು ಮಾಡ್ತಾರೆ? ಇದಾದ್ಮೇಲೆ ಚಿಟ್ಟೆ ಬರ್ತವೆ. ಆ ರೀತಿ ಚಿಟ್ಟೆ ಬರ್ತವೆ. ಚಿಟ್ಟೆ ಯಾವ ಥರ ಬರುತ್ತೆ ಹೇಳಿ? ಅಲ್ಲೇ ಅಲ್ಲೇ ಇದೆ, ಅಲ್ಲೇ ಅಲ್ಲಿ ಮತ್ತೆ ಮೇಲ್ ಮತ್ತೆ ಫೀಮೇಲ್ ಡಿವೈಡ್ ಮಾಡಿ ಎರಡನ್ನೂ ಮತ್ತೆ ಒಂದು ಟ್ರೇಲ್ ಹಾಕ್ತಾರೆ. ಅವಾಗ ಇದು ಚಿಟ್ಟೆ ಆಗುತ್ತೆ, ಇದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಇಲ್ಲ ಹೇಳಿ, ನೀವು ಕಾಣಿಸೋದಿಲ್ಲ. ಈ ತರ ಪೇರಿಂಗ್ ಬಿಡ್ತಾರೆ. ಪೀಪದಲ್ಲೇ ಹಾಕ್ಬೇಕು. ಅದೇ ಇದಕ್ಕೆ ಪೇರಿಂಗ್ ಹಾಕ್ತಾರೆ. ಪೇರಿಂಗ್ ಹಾಕಿದ್ಮೇಲೆ ಈ ತರ ಚಿಟ್ಟೆ ಆಗುತ್ತೆ. ಚಿಟ್ಟೆ ಆದ್ಮೇಲೆ ಅದು ಮೊಟ್ಟೆ ಅಲ್ಲೇ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾ, ಇಲ್ಲಿ ಮಾಮೂಲಿ ಲೇಡೀಸ್ ಮಾತ್ರ ಸಪ್ರೇಟ್, ಫೀಮೇಲ್ ಮಾತ್ರ ಸಪ್ರೇಟ್ ಎತ್ಕೊಂಡು ಮೊಟ್ಟೆ ಇಡಕ್ಕೆ ಬಿಟ್ಬಿಡ್ತೀರಾ. ಪೇರಿಂಗ್ ಆದ್ಮೇಲೆ ಹೆಣ್ಣು ಎತ್ಕೊಂಡು ಮೊಟ್ಟೆ ಇಡಕ್ಕೆ ಬಿಡ್ತಾರೆ. ಆ ಪೀಪನ್ನ ಒಂದು ಗಂಡು ಒಂದು ಹೆಣ್ಣು ಇಡ್ಬೇಕಾ, ಇಲ್ಲ ನೀವು ಮಿಕ್ಸ್ ಮಾಡಿ ಹಾಕ್ಬಿಡೋದ? ಹೌದಾ? ಹಾಂ, ಓಕೆ. ಒಂದೇ ದಿನಕ್ಕೆ ಚಿಟ್ಟೆ ಆಗ್ಬಿಡುತ್ತೆ. ಇದನ್ನ ಎತ್ಕೊಂಡು ಅಲ್ಲಿ ಫೀಮೇಲ್ ಹಾಕೋದು, ಆಮೇಲೆ ಅದು 3 ದಿನ ಬರುತ್ತೆ. ಹುಳ ಹಣ್ಣಂಗೆ ಆಗುತ್ತೆ ಹಂಗೆ ಆ ತರ. 3 ದಿನ ಹುಳ ಹಣ್ಣಾಗುತ್ತೆ. ಮೊದಲನೇ ದಿನ ಹುಳ ಹಣ್ಣಾಗ ಚಿಟ್ಟೆ ಬರ್ತವೆ. ಚಿಟ್ಟೆನ ಇವಾಗ ಚಿಟ್ಟೆ ತಕೊಂಡು ಅಲ್ಲಿ ಹುಡುಗಿನೂ ಅಂದ್ರೆ ಫೀಮೇಲು ಚಿಟ್ಟೆ ಆಗಿರುತ್ತದೆ, ಮೇಲು ಚಿಟ್ಟೆ ಆಗಿರುತ್ತೆ. ಅದೆರಡೂ ಜೊತೆಲಿ ಹಾಕ್ತೀರಾ. ಅದಾದ್ಮೇಲೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. 3 ಅವರ್, ಎಷ್ಟು ಅವರ್ ಹೇಳಿ ಅದು? 3 ಗಂಟೆ ಕಾಲ ಚಿಟ್ಟೆ ಆಗಿದೆಯಾ ಅದು? ಅಂದ್ರೆ ಏನು ಗೊತ್ತಾ ಫ್ರೆಂಡ್ಸ್, ಇದು ಇಲ್ಲಿ ಬಂದು ಹೆಣ್ಣು ಬೇರೆ ಗಂಡು ಬೇರೆ ಸಪ್ರೇಟ್ ಪೀಪ ಇರುತ್ತೆ. ಆ ಪೀಪ ಬಂದು ಚಿಟ್ಟೆಯಾಗಿ ಕನ್ವರ್ಟ್ ಆಗುತ್ತೆ ಬೆಳಿಗ್ಗೆ. ಅಂದ್ರೆ ಇವತ್ತು ಸಂಜೆ ಹಾಕಿದ್ರೆ ಬೆಳಿಗ್ಗೆಗೆ ಚಿಟ್ಟೆಯಾಗಿ ಕನ್ವರ್ಟ್ ಆಗುತ್ತೆ. ಆ ಚಿಟ್ಟೆನ ತಕೊಂಡೋಗಿ ಗಂಡು ಹೆಣ್ಣನ್ನ ಜೊತೆಲಿ ಇಡ್ತಾರೆ. ಆವಾಗ ಒಂದು 3 ಅವರ್ಸ್ ಆದ್ಮೇಲೆ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೆಣ್ಣು. ಅದಾದ್ಮೇಲೆ ಆ ಚಿಟ್ಟೆಗಳನ್ನ ಎರಡೂ ಗಂಡು ಬೇಕಾದ್ರೆ ಇಟ್ಕೋತಾರೆ, ಬೇಡ ಅಂದ್ರೆ ಅದು ವೇಸ್ಟ್ಗೆ ಹಾಕ್ಬಿಡ್ತಾರೆ. ಇದು ಯಾವ ತರ, ಇಲ್ಲೇ ಒಂದು ಮೊಟ್ಟೆ ಇಟ್ಟಿದೆ ನೋಡಿ, ಯಾವ ತರ ಇಡುತ್ತೆ ಇದು ಮೊಟ್ಟೆ ಅಂತೇಳಿ. ಇಲ್ಲೆಷ್ಟೋ ಚಿಟ್ಟೆಗಳು ಆಲ್ರೆಡಿ ಸತ್ತೋಗಿದ್ದಾವೆ. ಒಟ್ಟಿನಲ್ಲಿ ಇವಾಗ ಡಿವೈಡ್ ಮಾಡಿರೋದು ಓನ್ಲಿ ಮೇಲ್ ಮಾತ್ರ ಸಪ್ರೇಟ್ ಬೇಕಂತ ಇಟ್ಕೋತಿದ್ದಾರೆ. ಇನ್ನು ಇದು ಮೊಟ್ಟೆ ಇಟ್ಟ ಮೇಲೆ ಮೇಲ್ ಮತ್ತು ಫೀಮೇಲ್ ಎರಡೂ ಕೂಡ ವೇಸ್ಟೇ. ಇದು ಏನೂ ಯೂಸ್ ಆಗಲ್ಲ. ನೆಕ್ಸ್ಟ್ ಇದು ಅದು ಬಂದು ಗೊಬ್ಬರಕ್ಕೆ ಹಾಕ್ಬಿಡ್ತಾರೆ, ತಿಪ್ಪೆಗೆ ಏನಕ್ಕಾದ್ರೂ ಒಂದು ಗುಂಡಿಗೆ ಸುರಿದ್ಬಿಡ್ತಾರೆ. ಇವಾಗ ನೋಡಿ, ಇದು ಬಂದು ಇಲ್ಲಿ ಮೊಟ್ಟೆ ಇಟ್ಟಿರೋ ಟ್ರೇ ಇದು. ಅಂದರೆ ಆ ಫೀಮೇಲ್ನೇ ಸಪ್ರೇಟ್ ತೆಗ್ದು ಡಿವೈಡ್ ಮಾಡ್ತಾರೆ. ಯಾಕಂದರೆ ಫೀಮೇಲ್ ತಾನೇ ಮೊಟ್ಟೆ ಇಡೋದು, ಅದಕ್ಕೋಸ್ಕರ ಇಲ್ಲಿ ಫೀಮೇಲ್ನ ಸಪ್ರೇಟ್ ಇಡ್ತಾರೆ. ಅಂದರೆ ಗಂಡನ್ನ ಸಪ್ರೇಟ್ ಮಾಡಿ ಪೀಪ ಆದಮೇಲೆ ಆ ಚಿಟ್ಟೆಗಳನ್ನ ಎರಡು ಜೊತೆಲಿ ಇಟ್ಟಿರ್ತಾರಲ್ಲ, ಅವಾಗ ಒಂದು 3 ಅವರ್ಸ್ ಆದಮೇಲೆ ಮೇಲ್ನ ತೆಗ್ದು ಸಪ್ರೇಟ್ ಹಾಕಿ ಫೀಮೇಲ್ ತಗೊಂಡು ಈ ಥರ ಟ್ರೇಗೆ ಹಾಕ್ತಾರೆ. ಒಂದು ಟ್ರೇಯಲ್ಲಿ ಕಾಟನ್ ಬಟ್ಟೆ ಇಟ್ಟಿರ್ತಾರೆ. ಅದಕ್ಕೆ ಬಿಟ್ಟಾಗ ಇದು ಈ ಥರ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಮೊಟ್ಟೆ ಎಲ್ಲ ಆದಮೇಲೆ ತಗೊಂಡು ಆ ಮೊಟ್ಟೆ ಸಪ್ರೇಟು ಬೇರೆ ಮಾಡ್ತಾರೆ. ನೋಡಿ ಯಾವ ಥರ ಮೊಟ್ಟೆ ಇಟ್ಟಿದೆ. ಬಾಯ್ ಬಾಯ್ ಬಾಯ್. ಬಂತು. ನಾನು ಈ ಕಡೆ ಬಂದಾಗೆಲ್ಲ ಕುಟೀರಕ್ಕೆ ಹೋಗೋ ಅಭ್ಯಾಸ ನನಗೆ. ಇಲ್ಲಿಂದ ಬಂದು ಕುಟೀರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಟ್ಲೀಸ್ಟ್ ಧ್ಯಾನ ಮಾಡಿಕೊಂಡು ಹೋಗೋ ಅಭ್ಯಾಸ ಯಾವಾಗಲೂ. ಸೊ ನಾನು ಕುಟೀರಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಾನು ಕುಟೀರದ್ದು ವೀಡಿಯೋ ಮಾಡಿದ್ದೀನಿ, ಅದು ಫೇಸ್ಬುಕ್ಕಲ್ಲಿದೆ. ಯೂಟ್ಯೂಬಲ್ಲಿ ನಂಗೆ ಹಾಕೋಕ್ಕೆ ಸಿಕ್ಕಿಲ್ಲ. ಆ ಟೈಮಲ್ಲಿ ನಂದು ಮೊಬೈಲ್ ಸ್ವಲ್ಪ ಹ್ಯಾಕಾಗಿ ಎಲ್ಲ ಹಾಳು ಮಾಡ್ಕೊಂಡಿದ್ದೆ. ಸೊ ಇದು ಕುಟೀರ. ಇದು ಹತ್ತಿ ಮರ ಇದೆ. ಆ್ಯಕ್ಚುಲಿ ಇದು ಔದುಂಬರ ಮರ ಅಂತಲೂ ಹೇಳ್ತಾರೆ ಇದನ್ನು. ಇಲ್ಲಿ ಬಂದು ದತ್ತಾತ್ರೇಯ ಸ್ವಾಮಿಗಳು ವಾಸ ಮಾಡುವಂಥ ಜಾಗ, ಮತ್ತು ಅವ್ರು ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಅಂತ ಪ್ರತೀತಿ ಇದೆ. ಸೊ ನಾನು ಇಲ್ಲಿ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಧ್ಯಾನ ಮಾಡಿಕೊಂಡು ಹೋಗಿ ಅಭ್ಯಾಸ.